ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಮಟ್ರ್ ಮಸಾಲ, ವಿಂಟರ್ ಸ್ಪೆಷಲ್ ಮಟ್ರ್ ಮಸಾಲ ಹೆಂಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ವಿಂಟರ್ ಸ್ಪೆಷಲ್ ಆ್ಯಕ್ಚುಲಿ ವಿಂಟರ್ನಾಗ ಜಾಸ್ತಿ ಪೀಸ್ ಸಿಗ್ತವೆ. ಇದನ್ನು ಯಾವ್ಯಾವ ರೀತಿ ಅಂದರೆ ಎಲ್ಲರೂ ಸ್ಟೋರ್ ಮಾಡಿಟ್ಕೋತಾರೆ ಒಂದು ವರ್ಷಕ್ಕೆ ಆಗುವಂಗೆ. ಆ್ಯಕ್ಚುಲಿ ನಾನು ಮಾಡ್ತೀನಿ ಇದನ್ನು. ಯಾವಾಗೂ ಈ ಸೀಸನ್ನಾಗ ಅಷ್ಟೇ ಸಿಗುತ್ತೆ, ಯಾವಾಗೂ ಸಿಗಲ್ಲ. ಹಾಗಾಗಿ ನಾನು ಆಲ್ಮೋಸ್ಟ್ 1 ಇಯರಿಗೆ ಆಗುವಷ್ಟು ನಾನು ಸ್ಟೋರ್ ಮಾಡಿ ಈಗ ಏನೇನು ಬರ್ತಾವಲ್ಲ ಎಲ್ಲ ತೆಗೆದು ಫ್ರೀಝರ್ ಒಳಗೆ ಸ್ಟೋರ್ ಮಾಡಿ ಇಟ್ಕೋತೀನಿ. ಇದನ್ನು ನಾನು 1 ವರ್ಷ ತಿನ್ಬಹುದು. ಯಾವಾಗೂ ಏನೂ ಆಗಲ್ಲ, ಇಷ್ಟು ಫ್ರೆಶ್ ಆಗಿರುತ್ತೆ. ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ. ಫಸ್ಟ್ ನಾ ಇಲ್ಲಿ ಆನಿಯನನ್ನು ಫ್ರೈ ಮಾಡ್ಕೊಂಡಿನಿ ಆಯಿಲ್ ಒಳಗೆ ಹಾಕ್ಕೊಂಡು. ನಿಮ್ಮ ಗೋಲ್ಡನ್ ಬ್ರೌನ್ ಆಗೋ ತನಕನೂ ಫ್ರೈ ಮಾಡ್ಕೋಬೇಕಾಗತ್ತೆ. ನೀವು ಬೇಕಂದರೆ ಇದಕ್ಕೆ ಕಡ ಮಸಾಲಾನು ಆ್ಯಡ್ ಮಾಡ್ಕೋಬೋದು, ಬಟ್ ನಾ ಇಲ್ಲಿ ಆ್ಯಡ್ ಮಾಡಿಲ್ಲ. ಬರೀ ಫ್ಲೇವರ್ ಸಂಬಂಧ ಆಯಿಲ್ ಒಳಗೆ ಅಷ್ಟೇ ಹಾಕ್ಕೊಂಡಿನಿ, ಇದ್ರೊಳಗೆ ರುಬ್ಕೊಂಡಿಲ್ಲ. ನೀವು ಬೇಕಂದ್ರೆ ಅದನ್ನು ಫ್ರೈ ಮಾಡ್ಕೊಂಡು ಅದ್ರೊಳಗೆ ರುಬ್ಕೋಬೋದು. ಅದು ರುಬ್ಕೊಳ್ಳುವಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋರಿ. ಅದಾದಮೇಲೆ ಒಂದು ಸ್ವಲ್ಪ ಮೊಸರನ್ನ ಮೇನ್ ಇಂಗ್ರೀಡಿಯೆಂಟ್ ಇದೆ. ಇದನ್ನಷ್ಟು ಹಾಕ್ಕೊಂಡು ನೀವು ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಆಮೇಲೆ ಇನ್ನೊಂದು ಕಡಾಯಿ ಒಳಗೆ ನೀವು ಆಯಿಲ್ ಹಾಕ್ಕೊಂಡು ಕಡ ಮಸಾಲಾನ ಇಲ್ಲಿ ಹಾಕ್ಕೊಂಡಿರಿ. ನೀವು ಬೇಕಂದ್ರೆ ಅದನ್ನು ಅದ್ರಾಗ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ರುಬ್ಕೋಬೋದು. ಆಮೇಲೆ ಪೀಸ್ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ನೀವು ಮಾಡತ್ತಿರೋ ಅಷ್ಟು ಕ್ವಾಂಟಿಟಿನ ಪೀಸ್ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊರಿ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ನಿಮ್ಗೆ ಪೇಸ್ಟ್ ಬೇಕಂದ್ರೆ ಈ ರೀತಿ ಹಾಕ್ಕೋಬೋದು. ಇಲ್ಲಾಂದ್ರೆ ಬಾಯಿಗೆ ಸಿಗಬೇಕು ಆ ಟೇಸ್ಟ್ ನಿಮಗೆ ಚಲೋ ಅನಿಸುತ್ತೆ ಅಂದರೆ ನೀವು ಕಟ್ ಮಾಡ್ಕೊಂಡು ಹಾಕ್ಕೋಬೋದು. ಆಮೇಲೆ ಸಾಲ್ಟ್ ಹಾಕ್ಕೊಂಡು ನಿಮ್ಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡ್ಕೊಂಡು ಹಾಕೋರಿ. ಅದಾದಮೇಲೆ ಗ್ರೈಂಡ್ ಮಾಡಿ ಪೇಸ್ಟ್ ಇದನ್ನು ಹಾಕ್ಕೊಂಡು ನೀಟಾಗಿ ಒಂದು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೊರಿ. ಅಂದ್ರೆ ಅದು ಪೀಸ್ ಜೊತೆ ಎರಡೂ ಸೇರ್ಕೋಬೇಕು, ಅದಕ್ಕೆ ಅಷ್ಟು ಹಾಕ್ಕೊಂಡ್ರೆ ಆಯ್ತು. ಅದಾದಮೇಲೆ ನೀವು ಏನೇನು ಮಸಾಲಾಸ್ ಬೇಕೋ ಅದನ್ನು ಹಾಕ್ಕೋಬೋದು. ನಾ ಇಲ್ಲಿ ಜೀರಿಗೆ ಪೌಡ್ರ್ ಹಾಕ್ಕೊಂಡಿನಿ, ಹಲ್ದಿ ಪೌಡ್ರ್ ಹಾಕ್ಕೊಂಡಿನಿ, ಖಾರಕ್ಕೆ ಒಣ ಖಾರದ ಪೌಡ್ರ್ ಹಾಕ್ಕೊಂಡಿನಿ. ಆಮೇಲೆ ಕಿಚನ್ ಕಿಂಗ್ ಮಸಾಲ ಹಾಕ್ಕೊಂಡಿನಿ. ನಿಮ್ಗೆ ಆ ಮಸಾಲ ಇರಲಿಲ್ಲ ಅಂದ್ರೆ ನೀವು ಪಾವ್ ಭಾಜಿ ಮಸಾಲ ಸಿಗುತ್ತೆ ಅದನ್ನು ಹಾಕ್ಕೋಬೋದು. ಆ ಫ್ಲೇವರು ಭಾಳ ಚಲೋ ಇರುತ್ತೆ. ಇಲ್ಲಾಂದ್ರೆ ನೀವು ಮನ್ಯಾಗ ಆ್ಯಸ್ ಯೂಶ್ವಲ್ ಗರಂ ಮಸಾಲ ಮಾಡ್ಕೊಂಡೇ ಇರ್ತೀರಿ, ಅದನ್ನು ಹಾಕ್ಕೋಬೋದು, ಏನಿದಿಲ್ಲ. ಆಮೇಲೆ ನಿಮ್ಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ಕ್ವಾಂಟಿಟಿ ನೀರು ಹಾಕ್ಕೊಂಡು ಅದನ್ನು ಒಂದು 10 ಮಿನಿಟ್ಸ್ ನೀಟಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕಾಗತ್ತೆ. ಲಿಡ್ ಕ್ಲೋಸ್ ಮಾಡ್ಕೊಂಡು ಬಿಟ್ಬಿಡ್ರಿ. ಫುಲ್ ಸ್ಲಿಮ್ನಾಗ ಇಟ್ಕೋರಿ. ಅಂದರೆ ಈ ಕಡೆ ಮೀಡಿಯಮ್ಮು ಅಲ್ಲ, ಪೂರ್ತಿ ಸ್ಲಿಮ್ನೂ ಅಲ್ಲ, ಆ ರೀತಿ ಇಟ್ಕೊಂಡು ಬಾಯ್ಲ್ ಆಗಕ್ಕೆ ಬಿಡ್ರಿ. ನೋಡಿರಿ, ಬಾಯ್ಲ್ ಆದಮೇಲೆ ಈ ರೀತಿ ಟೆಕ್ಸ್ಚರ್ ಬರ್ತೈತಿ. ಆ ಗ್ರೇವಿ ಆ ಮಸಾಲ ಮಸ್ತ್ ಅಂದ್ರೆ ಮಸ್ತ್ ಇರುತ್ತೆ. ನೀವು ಟ್ರೈ ಮಾಡ್ಕೊರಿ, ಹೆಂಗೆ ಬಂತಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಆ್ಯಕ್ಚುಲಿ ಇದು ಚಪಾತಿಗೆ, ದೋಸಾಗೆ, ಪೂರಿಗಂತೂ ಭಾಳ ಟೇಸ್ಟ್ ಆಗುತ್ತೆ. ಟ್ರೈ ಮಾಡಿರಿ. ನಾನು ಅವತ್ತು ಇದನ್ನು ಚಪಾತಿ ಜೊತೆ ಮಾಡಿದ್ದೆ. ಬರೀ ಚಪಾತಿ ಎಲ್ಲ, ಬೀಟ್ರೂಟ್ ಚಪಾತಿ ಜೊತೆ ಪೀಸ್ ಮಸಾಲ ಕರಿ ಮತ್ತು ಗಜ್ರಿ ಹಲ್ವಾ ಇಷ್ಟೆಲ್ಲ ಇಟ್ಕೊಂಡು ನಮ್ಮದು ಉತ್ತರ ಕರ್ನಾಟಕ ಟಚ್ ಇರಲಿಲ್ಲ ಅಂದರೆ ಹೆಂಗಾಗುತ್ತೆ. ಅದಕ್ಕೆ ನಾನಿಲ್ಲಿ ಬದ್ನಿಕಾಯಿ ಪಲ್ಯ ಮಾಡಿದ್ದೆ, ಸೈಡಿಗೆ ಸ್ವಲ್ಪ ಹಚ್ಕೊಂಡಿದ್ದೆ. ಅದ್ರ ಜೊತೆ ನಾನು ಕಟಕ್ ರೊಟ್ಟಿನ ಇಟ್ಟಿದ್ದೆ ಸರ್ವ್ ಮಾಡುವಾಗ. ಭಾಳ ಟೇಸ್ಟ್ ಇತ್ತು, ಎರಡೂ ಸೇರಿಸಿ ತಿನ್ನುವಂಥದ್ದು. ನೀವು ಟ್ರೈ ಮಾಡಿರಿ, ಹೆಂಗೆ ಬಂತಂದು ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.